ಅಭ್ಯರ್ಥಿಯ ನಡವಳಿಕೆ ನಾನು ಇವತ್ತೇ ದೃಷ್ಟಿಸಿದ್ದು. ನಾನು ಒಂದು 15-20 ತಲೆ ಕೂದಲಷ್ಟು ಉಪಚುನಾವಣೆ ಮಾಡಿದ್ದೀನಿ. ಬೆಳಗು ಆಗ್ಬಿಟ್ಟ ಕೂದಲೆಲ್ಲನೂ ಪೇಂಟು ಹಾಕೊಳ್ಳೋಕೆ ಹೋಗಿಲ್ಲ ನಾನು. ಅದರ ಒಂದು ಇಷ್ಟೊಬ್ಬ ಈ ಥರದ ಗಾಂಭೀರ್ಯತೆ ಇರ್ತಕ್ಕಂಥ ಕೆಲವು ಅಭ್ಯರ್ಥಿಗಳು ನಾವು ನೋಡೇ ಇಲ್ಲಪ್ಪ. ನನಗನ್ನಿಸ್ತದೆ ನೀವು ಸ್ವಲ್ಪ ಕೈ ಹಿಡಿದ್ರೆ ಎಲ್ಲ ಸರಿ ಹೋಯ್ತದೆ. ಸಿದ್ದೇಶಣ್ಣ ಅವ್ರಿಗೆ ನಾನು ಡಾಕ್ಟ್ರೇಟ್ ಕೊಟ್ಟರು ಕಡಿಮೆನೆ. ಸಿದ್ದೇಶಣ್ಣ ಅವ್ರಿಗೆ ಡಾಕ್ಟ್ರೇಟ್ ಕೊಟ್ಟರು ಕಡಿಮೆನೆ ಅಂದೆ. ಆಯ್ತು ಆಯ್ತು ಸರ್, ಊಟ ಬನ್ನಿ ಅಲ್ಲಿ ಹೇಳಿ ಏನು ಹೇಳಿ. ರಾಜ್ಯ ಸರ್ಕಾರದ ಎಲ್ಲ ಸಚಿವರು ಕೂಡ ಇಲ್ಲೇ ದಾವಣಗೆರೆಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಅಪ್ಪ, ರಾಜ್ಯ ಸರ್ಕಾರದ ಇವತ್ತಿಂದ ಅಲ್ಲ, ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು. ನಮ್ಮ ದೇವದುರ್ಗ ಚುನಾವಣೆ ಬಂತು. ನಾನು ಒಬ್ಬನಿಗೆ ಪ್ರಹ್ಲಾದ್ ಜೋಶಿಯವರು ನಮ್ಮ ರಾಜ್ಯಾಧ್ಯಕ್ಷರು ನನಗೆ ಇನ್ಚಾರ್ಜಾಗಿ ಹಾಕಿದ್ರು. ಅವರು 10 ಜನ ಮಂತ್ರಿಗಳು ಪೂರ್ತಿಯಲ್ಲೇ ಇರೋರು, 48 ಡಿಗ್ರಿ ಇತ್ತು. ಅವ್ರೇನು ಮಾಡಿದ್ರು, ಒಂದೊಂದು ದೊಡ್ಡಕ್ಕೆ 3,000, 4,000, 5,000 ಕೊಟ್ಟರು. ನಾನು ಏನೂ ಮಾಡಲಿಲ್ಲ, ಆ ದುಡ್ಡನ್ನು ಇಸ್ಕೊಂಡು ಅವ್ರಿಗೆ ಕೊಡಿಸಿದೆ ಅಷ್ಟೇ. ಒಂದು ಸಾರಿ ವಿಧಾನಸಭೆ ಸೋತೋದ್ರು ಅವ್ರು, 17,000 ಸೋತರು. ಸಿದ್ದರಾಮಯ್ಯನವ್ರು ಕೇಳಿದ್ರು, ಏನಯ್ಯ ನಾನು 6 ಸಾರಿ ಬಂದೆ, ನಮ್ಮ ಮಂತ್ರಿಗಳು ಹಿಂಗೆಲ್ಲ ಮಾಡಿದ್ರು, ಏನಯ್ಯ ಮಾಡಿದೆ ನೀನು ಅಂದರು. ನಾನೇನು ಮಾಡಲಪ್ಪ, ನೀವು ಕೊಟ್ಟಿದ್ದ ದುಡ್ಡೆಲ್ಲ ನನಗೆ ಕೊಟ್ಟರು ನಿಮ್ಮವರು. ಜನಗಳಿಗೆಲ್ಲ ಒಂದು ಕಡೆ ತೊಗೊಂಡಿರ್ಬೋದು, ನನಗೆ ಗೊತ್ತಿಲ್ಲ. ದುಡ್ಡಿಂದ ಓಟ್ ಬರ್ತದೆ ಅನ್ನೋದು ಮರಿಬೇಕಾಯ್ತದೆ. ಒಂದು, ಈ ಸರ್ಕಾರ ನಿಷ್ಕ್ರಿಯವಾಗಿದೆ ರೀ, ಏನೂ ಮಾಡಿಲ್ಲ ರೀ. 3 ವರ್ಷ ಕಾಲ ಕಳೆದು ಎಲ್ಲ ಒಂದು ಕಡೆ ಆ ಜನರಿಗೆ ಮತ್ತೆ ವಂಚನೆ ಮಾಡೋಕ್ಕೆ ಬರ್ತೀರಿ. ಇದು ಯಾವ ನ್ಯಾಯ ನಿಮಗೆ? ಏನಿದೆ ನಿಮ್ಮ ಸರ್ಕಾರ ಸಾಧನೆ? ಯಾವುದಾದ್ರು ಒಂದೇ ಒಂದು ಚುಕ್ಕೆ ಗುರುತು, ಹೆಜ್ಜೆ ಗುರುತು ಯಾವುದಾದ್ರು ಒಂದಿದ್ರು ತೋರಿಸಿ ಅವ್ರದ್ದು 3 ವರ್ಷದಲ್ಲಿ. ಯಾವುದಾದ್ರು ಒಬ್ಬ ಶಾಸಕ, ಆಡಳಿತ ಪಕ್ಷ ಶಾಸಕ ನೆಮ್ಮದಿಯಾಗಿದ್ದೀನಿ ಅಂತ ಹೇಳೋ ತೋರಿಸಿ. ಇಷ್ಟೆಲ್ಲ ಇಟ್ಕೊಂಡು ನಾವು ಗೆಲ್ತೀವಿ. ಪಾಪ ಮುಸಲ್ಮಾನರು ಇನ್ನೆಷ್ಟು ಸಾರಿ ನೀವು ಎಳೆದಾಡ್ತೀರಿ. ಪಾಪ ಬುದ್ಧಿವಂತರಾಗಿದ್ದಾರೆ, ಅವ್ರಿಗೆ ನಾನು ಕೋಟಿ ನಮಸ್ಕಾರ ತಿಳಿಸ್ತೀನಿ. ಈ ಕ್ಷೇತ್ರದಲ್ಲಿ ಅವ್ರು ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಈ ಕ್ಷೇತ್ರದಲ್ಲಿ ವೀರಶೈವ ಲಿಂಗಾಯತ ಮತದಾರರು ಸಹ ಒಂದು ರೀತಿ ನಿರ್ಣಾಯಕ. ಯಾಕಂದರೆ ಈಗ ಅಲ್ಪಸಂಖ್ಯಾತ ಸಮುದಾಯ ಕಾಂಗ್ರೆಸ್ನಲ್ಲಿ ಇಲ್ಲಪ್ಪ, ಅಲ್ಪಸಂಖ್ಯಾತರು BJPನೇ, ಲಿಂಗಾಯತರು BJPನೇ. ಈ ದೇಶದಲ್ಲಿರೋ ಎಲ್ಲ ಜಾತಿ ಎಲ್ಲ ವರ್ಗದವರು ಕೂಡ BJP. ನನಗನ್ಸದೆ ಅತ್ಯಂತ ಬಹುಮತದಿಂದ ನಮ್ಮ ಅಭ್ಯರ್ಥಿ ಶ್ರೀನಿವಾಸು, ಅವನ ಹೆಸರೇ ಶ್ರೀನಿವಾಸ ರೀ, ನನಗದು ಗೊತ್ತಿಲ್ಲಪ್ಪ. ಅವನ ಹೆಸರೇ ಶ್ರೀನಿವಾಸ, ವೆಂಕಟಸ್ವಾಮಿ ಕೇಳಿಕೊಂಡಲ್ಲವಾಡ. ಕ್ಷೇತ್ರದಲ್ಲಿ ಒಂದು ರೀತಿ ಮಾತು ಕೇಳಿ ಬರ್ತಾ ಇದೆ, ಅಂದರೆ ಗೆದ್ದರೆ ಮುಸ್ಲಿಮ್ರಿಂದ, ಸೋತ್ರೆ ಲಿಂಗಾಯತರಿಂದ. ಒಂದು ನಿಮಿಷ ತಾಳಿಲಿ, ಅವರಿಬ್ಬರು ಕೂಡ BJP ಪರವಾಗಿದ್ದಾರೆ. ಎಲ್ಲ ಒಂದು ಕಡೆ ಎಲ್ಲ ದಿನಾನು ಒಂದೇ ದಿನ ಆಗೋದಿಲ್ಲ ಅಂತ ಹೇಳಿದೆ ಮೊನ್ನೆ. ಮತ್ತು ಇನ್ನೊಂದು, ತುಂಬ ಆರುವಾಗ ದೀಪ ಜೋರಾಗಿ ಉರಿತದೆ, ಅವ್ರು ಮಾಡಬಾರ್ದಾಗಿತ್ತು. ಬೇರೆ ಯಾರಿಗಾರು ಅದು ಅವ್ರಿಷ್ಟ, ನಮ್ಮ ಸಂಬಂಧ ಇಲ್ಲ. ಅದು ಒಂದು ಸತ್ಯ. ದಾವಣಗೆರೆ ಜನ ತುಂಬ ಚೆನ್ನಾಗಿ ತೀರ್ಮಾನ ಕೊಡ್ತಾರೆ. ನೋಡ್ತಾ ಇರಿ. ಏರ್ಪೋರ್ಟ್ ಎಷ್ಟು ವರ್ಷ ಬೇಕಿತ್ತು? ಮಧ್ಯ ಕರ್ನಾಟಕ ಒಂದು ಏರ್ಪೋರ್ಟ್ ಬೇಡಪ್ಪ. ನಾನೇ ಮಾಡಿದ್ದೆ ರೀ, 165 ಕೋಟಿ ರೂಪಾಯಿನ ಸಾಂಕ್ಷನ್ ಮಾಡಿದ್ವಿ. ಮಾಡಿ ಶುರು ಮಾಡಬೇಕಾಗಿತ್ತು. ಯಾರು ಬೇಡ ಅಂದಿದ್ರು? ಬನ್ನಿ ನೀವು, ಭಾರತ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತಾಯಿದೆ ಅಂತ. ರೈಲ್ವೆ ಯೋಜನೆ ಇನ್ನು 10 ವರ್ಷ ಆದರೂ ಮಾಡೋದೇನಪ್ಪ, ನಾವು ಬರೆದೋಗಿರೆ ಅಕ್ವಿಜೇಷನ್ ಆಗೋದೇನಪ್ಪ. ಇವೆಲ್ಲವೂ ಕೂಡ ಭಾರತ ಸರ್ಕಾರ, ರಾಷ್ಟ್ರದ ಪ್ರಧಾನಿಗಳ ಸೂಚನೆ ಹೆಂಗಿದೆ ಅಂತ ನಿಮಗೆ ಹೇಳಿದ್ದೇನೆ. ಅದಕ್ಕೋಸ್ಕರವಾಗಿ ಈ ಚುನಾವಣೆ ಸಿದ್ದರಾಮಯ್ಯನವರಿಗೆ, ಅವ್ರೇನು ಹೋಗ್ತಾ ಇದ್ದಾರೆ ಪಾಪ, ಅವ್ರೇನು ಇರೋ ಪರಿಸ್ಥಿತಿಲಿ ಇಲ್ಲ, ಇರೋಕ್ಕಾಗೋದು ಇಲ್ಲ. ಎಲ್ಲ ಒಂದು ಕಡೆ ಬುದ್ಧಿಯನ್ನು ಜನ ಕಲಿಸ್ತಾರೆ. 2 ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ತದೆ. ಹೌದಪ್ಪ, ಇವಾಗ ನೀವು ಒಂದು ನಿಮಿಷ ತಾಳಿ, ನೀವು ಬನ್ನಿ. ನಾನು ಕೆಲಸ ಇಲ್ದೇವನ, ಸಿದ್ದರಾಮಯ್ಯ ಕೆಲಸ ಇಲ್ದೇವದನ್ನ ಮಾಹಿತಿಯನ್ನು ಕೊಟ್ಟು ಅಂಕಿಅಂಶಗಳನ್ನು ಕೊಡ್ತೀನಿ. ಆಮೇಲೆ ನೀವೇ ತೀರ್ಮಾನ ಮಾಡಿ. ಒಂದಿನ ಸಿದ್ದರಾಮಯ್ಯನವ್ರಿಗೆ ಹೇಳಿ, ಚುನಾವಣೆ ಮುಗಿದ ಮೇಲೆ ನಮ್ಮ ಕಚೇರಿಗೆ ಬಂದು ಅವರು 1 ಗಂಟೆ ಇರಲಿ, ನಾನು ಅವ್ರ ಕಚೇರಿಯಲ್ಲಿ 1 ತಿಂಗಳಿರ್ತೀನಿ. ನಾನು ಬುದ್ಧಿವಂತ, ಅವ್ರ ಬುದ್ಧಿವಂತ ಅಂತ ಅವರೇ ತೀರ್ಮಾನ ಮಾಡಿ. ಅಲ್ಲ, ಒಂದು ನಿಮಿಷಪ್ಪ, ಅವ್ರಿಗೇನು ಗೊತ್ತೇ ಇಲ್ಲರಿ. ಅವರು ಯಾವುದೋ ಕಾಲದಲ್ಲಿದ್ದಾರೆ. ತಾಂತ್ರಿಕ ವ್ಯವಸ್ಥೆ ತುಂಬ ಮೇಲ್ಪಂಕ್ತಿ ಬಂದಿದೆ. ಸಿದ್ದರಾಮಯ್ಯನವ್ರು ನಾನು ಇಬ್ಬರು ಅರ್ಥ ಮಾಡ್ಕೋಬೇಕಾಗಿದೆ. ಒಂದಿನ ಹಿಂದೆ ಇದ್ದಂಥ ಸಿದ್ದರಾಮಯ್ಯನವ್ರು ಇವತ್ತಿಲ್ಲ. ಆ ಸಿದ್ದರಾಮಯ್ಯನವ್ರು ಕಳೆದೋಗಿ ಎಷ್ಟೋ ದಿನ ಆಗ್ಬಿಟ್ಟಿದೆ. ಇವಾಗಿರೋ ಸಿದ್ದರಾಮಯ್ಯ ನಿದ್ರೆ ಮಾಡೋರು. ಅದು ಆಗಬಾರ್ದು. ಇನ್ನೊಬ್ಬರ ಬಗ್ಗೆ ಮಾತನಾಡಬೇಕಾದ್ರೆ ಅಂಕಿಅಂಶಗಳನ್ನ ಇಟ್ಕೊಂಡು ಮಾತಾಡಿ. ಇನ್ನೊಬ್ಬರ ಬಗ್ಗೆ ಎಲ್ಲ ಒಂದು ಕಡೆ ಮಾತನಾಡುವಾಗ ನೀವು ರಾಜ್ಯದ ಮುಖ್ಯಮಂತ್ರಿ ಅನ್ನೋದನ್ನು ಬರಿಬೇಡಿ. ಆ ರಾಜ್ಯದ ಮುಖ್ಯಮಂತ್ರಿ ಆದಮೇಲೆ ಹೋದ್ಮೇಲೆ ಏನು ಬೇಕಾದ್ರೂ ಮಾತಾಡೋಣ, ಬೇಡ ಅನ್ನೋದಿಲ್ಲ. ರಾಜ್ಯದ 7.5 ಕೋಟಿ ಕನ್ನಡಿಗರ ಮುಖ್ಯಮಂತ್ರಿ. ಹಾಗಾಗಿ ನಾನು ಭಾರತ ಸರ್ಕಾರದ 142 ಕೋಟಿ ಜನರ ಒಬ್ಬ ಪ್ರತಿನಿಧಿ. ಸನ್ಮಾನ್ಯ ನರೇಂದ್ರ ಮೋದಿಯವರ ಸಚಿವ ಸಂಪುಟದಲ್ಲಿ ಒಬ್ಬ ಸದಸ್ಯ, ನಾನು ಮಂತ್ರಿ. ನಾನು ಅದನ್ನು ಬಿಟ್ಟು ಮಾತಾಡೋದೆಲ್ಲ ಮಾತಾಡಿ ಇನ್ನೂ ಒಂದಷ್ಟು ತಗೊಳಕ್ಕೆ ಹೋಗ್ಬೇಡ್ರಿ. ಇನ್ನು ಮುಂದೆ ಆದ್ರೂ ಗಾಂಭೀರ್ಯತೆಯಿಂದ ನಡ್ಕೊಳ್ಳಿ. ರಾಜ್ಯದಲ್ಲಿ ಗ್ಯಾಸ್ ಸಮಸ್ಯೆ ಉಲ್ಬಣ ಆಗ್ತಾ ಇದೆ. ಅಪ್ಪ, ಒಂದು ನಿಮಿಷ ತಾಳೋ. ದೇಶದಲ್ಲಿ ಎಲ್ಲ ಕಥೆಯೂ ಆಗ್ತಾಯಿದೆ. ಆದರೆ ದಿನಬಳಕೆ ವಸ್ತುಗಳಿಗೆ, ದಿನಬಳಕೆ ಗ್ಯಾಸ್ಗಳಿಗೆ ಸ್ವಲ್ಪ ಅಂಥ ತೊಂದರೆ ಆಗೋದಿಲ್ಲ. ನನಗನ್ಸೋದೆ ಅಲ್ಲಲ್ಲೇ
ಕಮರ್ಷಿಯಲ್ ಗ್ಯಾಸ್ದು ಸ್ವಲ್ಪ ಇದಾಗ್ತಾ ಇದೆ, ಅದನ್ನು ಕೂಡ ಇದು ಮಾಡಿ ಒಂದು ದಾರಿಗೆ ತರ್ತಾ